ಬೆದರಿದ ಬಾಂಗ್ಲಾದೇಶಿಗಳು, ಗಡಿ ಚೆಕ್ಪೋಸ್ಟ್ಗಳಲ್ಲಿ ಉದ್ದದ ಕ್ಯೂ, ಬಂಧನದಿಂದ ತಪ್ಪಿಸಿಕೊಳ್ಳಲು ದೇಶದಿಂದಲೇ ಪರಾರಿ, ವಾಪಸ್ ಸ್ವದೇಶಕ್ಕೆ ದೌಡು. जल्दी जल्दी भागो नहीं तो जो करना है सरकार करेगा. ಪಶ್ಚಿಮ ಬಂಗಾಳದಲ್ಲಿ ಸದ್ಯ ಬಿಸಿ ಬಿಸಿ ಚರ್ಚೆಯಾಗುತ್ತಿರುವ ವಿಷಯ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಕಠಿಣ ನಿಲುವು ತಳೆದಿದೆ. ಸ್ವತಃ ಸುವೇಂದು ಅಧಿಕಾರಿ ನುಸುಳುಕೋರರಿಗೆ ಎಚ್ಚರಿಕೆ ನೀಡಿದ್ದಾರೆ. ये सब बांग्लादेशी है, इसको ले लेना चाहिए, लेकिन ये लोग को पुलिस को हम लोग बता दिया जेल में भेजने का जरूरत नहीं है. देश के रुपया में खाना खाएगा, कपड़ा देगा, मेडिसिन देगा, एक दामाद है ये लोग. जल्दी भागो नहीं तो जो करना है सरकार करेगा. ಈ ಎಚ್ಚರಿಕೆಯ ನಂತರ ಗಡಿ ಭಾಗದಲ್ಲಿ ಒಂದು ರೀತಿಯ ಆತಂಕ ಮತ್ತು ಓಟಾಡ ಶುರುವಾಗಿದೆ. ವರ್ಷಗಳ ಕಾಲ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ನುಸುಳುಕೋರರು ಈಗ ಸ್ವಯಂ ಪ್ರೇರಿತರಾಗಿ ತಮ್ಮ ದೇಶಕ್ಕೆ ವಾಪಸ್ ಹೋಗಲು ಸಿದ್ಧರಾಗುತ್ತಿದ್ದಾರೆ. ಬಂಗಾಳದ ಗಡಿಯಲ್ಲಿ ನೂರಾರು ಜನರು ಮರಳಿ ಹೋಗಲು ಕಾಯುತ್ತಿದ್ದಾರೆ. ಇವರೆಲ್ಲರೂ ಕೆಲಸ ಹುಡುಕಿಕೊಂಡು ಅಕ್ರಮವಾಗಿ ಗಡಿ ದಾಟಿ ಬಂದವರು. ಈಗ ಸರ್ಕಾರದ ಕಠಿಣ ನಿಯಮಗಳು ಮತ್ತು ಬಂಧನದ ಭೀತಿಯಿಂದಾಗಿ ತಾವೇ মরলি বাংলাদেশಕ್ಕೆ ಹೋಗಲು ನಿರ್ಧರಿಸಿದ್ದಾರೆ. আমরা বেশি দিন আসিনি, 2-4 বছর ধরে এখানে আছি, আমাদের কোনো ডকুমেন্টস নেই, এজন্য করে আমাদের চলে যেতে হচ্ছে. এখন চলে যাচ্ছি বলতে না, তাই চলে যাচ্ছি. এর আগে কি বলেনি সরকার, তাই তো? না, এর আগে বলেনি, পাড়ার লোক থাকতো নাকি এখানে? সরকার পাল্টে গেছে. আগে সরকার কি মানে অ্যালাউ করেছিল আপনাদেরকে? হ্যাঁ, রেখেছিল, এখন এই সরকার রাখছে না. এখানে এসেছিলাম, ভাঙা এলাকা, মানে বুড়ি বাড়ি ঘর দরজা কিছু ছিল না, সব ভেঙে নদীতে চলে গেছে, থাকার আর জায়গা ছিল না, তাই আমরা এখানে চলে এসেছিলাম. এই 10-12 বছর এখানে ভোট দিয়েছেন কোনোদিন? না, আচ্ছা, ভোট দিনই তো আর মানে এখানে কি আধার কার্ড ভোটার কার্ড কিছু হয়েছে এখানে? না. ಹೀಗೆ ನಾ ಮುಂದು ತಾ ಮುಂದು ಅಂತ ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಇವರಿಗೆ ಮತ್ತೊಂದು ಕಾರಣವೂ ಇದೆ. ಅದುವೇ ಡಿಟೆನ್ಷನ್ ಸೆಂಟರ್. ನುಸುಳುಕೋರರನ್ನು ಗುರುತಿಸಿ ಅವರನ್ನು ಬಂಧಿಸಲು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಡಿಟೆನ್ಷನ್ ಸೆಂಟರ್ ಅಥವಾ ಹೋಲ್ಡಿಂಗ್ ಸೆಂಟರ್ಗಳನ್ನು ಸ್ಥಾಪಿಸಲಾಗಿದೆ. ಮಾಲ್ಡಾ ಮತ್ತು ಮುರ್ಷಿದಾಬಾದ್ನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರನ್ನು ಇರಿಸಲಾಗುತ್ತಿದೆ. ಈ ಮಧ್ಯೆ ಗಡಿ ಭದ್ರತೆಯನ್ನು ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದೆ. ಗಡಿ ಭಾಗದಲ್ಲಿ ಹೊಸದಾಗಿ ತಂತಿ ಬೇಲಿ ನಿರ್ಮಾಣದ ಕೆಲಸವು ಭರದಿಂದ ಸಾಗಿದೆ. ಇನ್ನು ಮುಂದೆ ಯಾವುದೇ ನುಸುಳುಕೋರರು ಭಾರತದೊಳಗೆ ನುಸುಳದಂತೆ ತಡೆಯೊಡ್ಡುವುದು ಸರ್ಕಾರದ ಮುಖ್ಯ ಗುರಿಯಾಗಿದೆ. ಇಷ್ಟೆಲ್ಲ ಎಚ್ಚರಿಕೆಯ ಮಧ್ಯೆಯೂ ಭಾರತಕ್ಕೆ ನುಸುಳುತ್ತಿದ್ದ ವಲಸಿಗರನ್ನು ಬಿಎಸ್ಎಫ್ ಕಣ್ಣಿನಿಂದ ತಪ್ಪಿಸಲು ಬಾಂಗ್ಲಾದೇಶ್ ಗಡಿಪಡೆಯೇ ಮುಂದಾದ ಘಟನೆಯೂ ನಡೆದಿದೆ. ಆದರೆ ಪಟ್ಟು ಬಿಡದ ನಮ್ಮ ಬಿಎಸ್ಎಫ್ ಯೋಧರು ಆ ಅಕ್ರಮ ನುಸುಳುಕೋರರನ್ನು ಬಾಂಗ್ಲಾ ಪಡೆಗಳಿಂದ ಬಿಡಿಸಿಕೊಂಡು ತಮ್ಮ ಸುಪರ್ದಿಗೆ ತೆಗೆದುಕೊಂಡ ವಿದ್ಯಮಾನವೂ ಜರುಗಿದೆ. ಒಟ್ಟಾರೆ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬದ್ದದ್ದ ತಡ ಅಕ್ರಮ ನುಸುಳುಕೋರರಲ್ಲಿ ನಡುಕ ಶುರುವಾಗಿದೆ. ಪೊಲೀಸರಿಗೆ ಸಿಕ್ಕಿಬಿದ್ದರೆ ರಿಟೆನ್ಷನ್ ಸೆಂಟರ್ನಲ್ಲಿ ಕೊಳೆಯಬೇಕಾಗುತ್ತದೆ ಅನ್ನುವ ಭಯದಲ್ಲಿ ತಾವೇ ಭಾರತ ಬಿಟ್ಟು ಸ್ವದೇಶಕ್ಕೆ ಮರಳುತ್ತಾ ಇದ್ದಾರೆ.